ಗೌರವಾನ್ವಿತ ನಮ್ಮೆಲ್ಲರ ನೆಚ್ಚಿನ ಪುತ್ತೂರಿನ ಹೆಮ್ಮೆಯ ಶಾಸಕರಾದಂಥ ಗೌರವಾನ್ವಿತ ಅಶೋಕ್ ಕುಮಾರ್ ಅವರೇ, ಈ ಯಾದವ ಸಮುದಾಯದ ಪದಾಧಿಕಾರಿಗಳೆಲ್ಲ ನಾವು ಇವತ್ತು ಜೊತೆಯಾಗಿದ್ದೇವೆ. ಇಲ್ಲಿ ನಮ್ಮ ಒಂದು ಮನವಿ ಇದೆ ತಮ್ಮ ಬಳಿ. ಯಾಕೆಂತ ಹೇಳಿದ್ರೆ, ನಿಮಗೆ ಅನಿಸ್ಬಹುದು ಯಾಕೆ ನನ್ನ ಬಳಿಗೆ ಬರ್ತಾರೆ ಅನ್ನುವಂಥ ಪ್ರಶ್ನೆ ಇರ್ಬೋದು. ಆದರೆ ನಮಗೊಂದು ಹೆಮ್ಮೆ ಇದೆ, ಗೌರವ ಇದೆ, ಮತ್ತೊಂದು ವಿಶ್ವಾಸ ಇದೆ. ನೀವು ಯಾವುದೇ ಕೆಲಸವನ್ನ ಹಿಡಿದ್ರೆ ಅದನ್ನ ಹೇಗಾದ್ರೂ ಯಶಸ್ವಿಯಾಗಿ ಮಾಡುವಂತ ಶಕ್ತಿ ನಿಮ್ಮ ಕೈಯಲ್ಲಿ ಆ ಭಗವಂತ ಕೊಟ್ಟಿದ್ದಾನೆ. ಅದೆಲ್ಲ ಪುತ್ತೂರಿನ ಭಾಗ್ಯ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಅನ್ನುವಂಥದ್ದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತವಾಗಿ ಒಂದು ಆಚರಣೆ ಮಾಡ್ತಾರೆ. ಬಹಳ ಒಂದು ಅರ್ಥಪೂರ್ಣವಾಗಿ ಆಚರಣೆ ಆಗ್ತದೆ. ಅದರಲ್ಲೂ ವಿಶೇಷವಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕೆ ವಿಶೇಷವಾದಂಥ ಪ್ರಾತಿನಿಧ್ಯತೆ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಇದೆ. ಈ ಹಿಂದೆ ನಮ್ಮ ಸರ್ಕಾರ ಅದನ್ನ ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡ್ತಾ ಇದೆ. ಹಬ್ಬಗಳ ಸಮಿತಿಯ ವತಿಯಿಂದ ಆಚರಣೆ ಮಾಡ್ತಾ ಇದೆ. ಅದಕ್ಕೆ ನಾವು ಸರ್ಕಾರಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇವೆ. ಆದರೆ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದಲ್ಲಿ ಹೆಚ್ಚು ಮಕ್ಕಳು ಅಥವಾ ಕಿರಿಯರಿಂದ ಹಿಡಿದು ಹಿರಿಯರು ಎಲ್ಲರೂ ಕೂಡ ಭಾಗವಹಿಸುವಂತಹ, ಸಕ್ರಿಯವಾಗಿ ಭಾಗವಹಿಸುವಂತಹ ಒಂದು ಹಬ್ಬ ಅಂತ ಹೇಳಿದ್ರೆ ಅದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಅಲ್ಲಿ ಶ್ರೀಕೃಷ್ಣನ ಲೀಲೋತ್ಸವ ಇರ್ಬೋದು ಅಥವಾ ಶ್ರೀಕೃಷ್ಣನ ಮೌಲ್ಯಗಳೇನಿರ್ಬೋದು ಅದೆಲ್ಲವೂ ಕೂಡ ಇವತ್ತು ಕೇವಲ ಒಬ್ಬ ವ್ಯಕ್ತಿಗೆ, ಒಂದು ಸಮುದಾಯಕ್ಕೆ ಅಲ್ಲ, ಇಡೀ ಸಮಾಜಕ್ಕೆ ಅದೊಂದು ಆದರ್ಶವಾದಂಥ ಒಂದು ಗುಣ, ವ್ಯಕ್ತಿತ್ವ. ಅದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮುಖಾಂತರ ಅದನ್ನು ತಲುಪಿಸುವ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಇಲ್ಲಿ ತನಕ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಸಾರ್ವಜನಿಕವಾಗಿ ಸರ್ಕಾರಿ ರಜೆ ಘೋಷಣೆ ಆಗಲಿಲ್ಲ. ಯಾಕೆಂತ ಗೊತ್ತಿಲ್ಲ. ಎಲ್ಲ ಕಾರ್ಯಕ್ರಮಗಳಿಗೂ ಸರ್ಕಾರಿ ರಜೆ ಇದೆ. ಆದ್ರಿಂದ ನಾವು ಎಷ್ಟೇ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರೂ ಕೂಡ ಅದರಲ್ಲಿ ಭಾಗವಹಿಸುವಿಕೆಯ ಸಂಖ್ಯೆ, ಈ ಸರ್ಕಾರಿ ರಜೆ ಇಲ್ಲದ ಕಾರಣ ಭಾಗವಹಿಸುವಿಕೆಯ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮಗೆ ವಿಶ್ವಾಸ ಇದೆ, ತಾವು ಪ್ರಯತ್ನವನ್ನ ಪಟ್ಟು, ಆದ್ರಿಂದ ದಯವಿಟ್ಟು ತಮ್ಮ ವಿಶೇಷ ಮುತುವರ್ಜಿಯಿಂದ ನೀವು ಅದನ್ನ ಖಂಡಿತವಾಗಿಯೂ ಕೂಡ ಪ್ರಯತ್ನವನ್ನ ಪಡ್ತೀರಿ, ಯಶಸ್ವಿ ಆಗ್ತೀರಿ ಅನ್ನುವಂಥ ವಿಶ್ವಾಸ ನಮಗೆ ಇದೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕ ಸರ್ಕಾರಿ ರಜೆಯನ್ನ ಘೋಷಣೆ ಮಾಡಬೇಕು ಅನ್ನುವುದನ್ನ ತಮ್ಮ ಮೂಲಕ ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತಾ, ಎಲ್ಲರ ಪರವಾಗಿ ನಿಮಗೆ, ನಮ್ಮ ಸಮುದಾಯ ಬಾಂಧವರ ಪರವಾಗಿ ಮನವಿಯನ್ನ ನೀಡ್ತಾ ಇದ್ದೇವೆ. ಪುತ್ತೂರು ಯಾದವ ಸಮಾಜದವರು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಸರಕಾರಿ ಸಾರ್ವಜನಿಕ ರಜೆ ಘೋಷಣೆ ಮಾಡಬೇಕು ಅನ್ನೋ ಮನವಿಯನ್ನು ಕೊಟ್ಟಿದ್ದಾರೆ. ಅವರು ಕೇಳಿರುವುದು ನಿಜ. ದಕ್ಷಿಣ ಕನ್ನಡ, ಉಡುಪಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಅತ್ಯಂತ ವಿಶೇಷ ರೀತಿಯಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲ ಸೇರಿ ಆಚರಣೆಯನ್ನು ಮಾಡ್ತಾರೆ. ಈ ಹಿಂದೆ ಇದರ ಬಗ್ಗೆ ಸರ್ಕಾರಿ ರಜೆಯನ್ನು ಘೋಷಿಸುವಂತ ಪ್ರಯತ್ನಗಳು ಬಹುಶಃ ಯಾವ ಕಡೆಯಿಂದಲೂ ಆಗಲಿಲ್ಲ. ಬಹುಶಃ ಪುತ್ತೂರಿನಿಂದ ಅದಕ್ಕೆ ಚಾಲನೆ ಕೊಡುವಂತ ಕೆಲಸವನ್ನು ಪುತ್ತೂರಿನ ಯಾದವ ಸಮಾಜದವರು ಆರಂಭ ಮಾಡಿದ್ದಾರೆ. ನಾವು ಇವಾಗಲೇ ಅವರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸರ್ಕಾರ ಮಟ್ಟದಲ್ಲಿ ಆಚರಣೆ ಮಾಡುವಾಗ ಯಾದವ ಸಮಾಜದವರನ್ನು ಕೂಡ ಕರೆದು ಅವರಿಗೆ ಗೌರವ ಕೊಡುವಂಥದ್ದು ಮತ್ತೆ ಅದರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡುವಂತ ಕೆಲಸವನ್ನು ಈಗಲೇ ಸರ್ಕಾರ ಮಾಡ್ತಾ ಇದೆ. ಪುತ್ತೂರಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ಮುಂದಿನ ಬೇಡಿಕೆಯನ್ನು ಕೊಟ್ಟಿದ್ದಾರೆ, ಕೃಷ್ಣ ಜನ್ಮಾಷ್ಟಮಿಗೆ ನೀವು ಸಾರ್ವಜನಿಕ ರಜೆಯನ್ನು ಘೋಷಣೆ ಮಾಡಬೇಕು. ಇದರ ಬಗ್ಗೆ ಈಗಲೇ ಇವತ್ತು ಇಲ್ಲದ್ರೆ ನಾಳೆ DC ಅವರ ಹತ್ರ ಚರ್ಚೆ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಇದನ್ನು ಕೊಡ್ಲಿಕ್ಕೆ ಆಗ್ತದೆ. ಇಲ್ಲದ್ರೆ ಮುಖ್ಯಮಂತ್ರಿ ಅವರು ಕೂಡ ಮನವಿಯನ್ನು ಮಾಡಿ ಯಾವ ರೀತಿ ಇದಕ್ಕೆ ಸ್ಪಂದನೆ ಕೊಡ್ಬೋದು. ಅಟ್ಲೀಸ್ಟ್ ಈ ವರ್ಷ ಆಗದಿದ್ರೆ ಬಾರಿ ಹತ್ತಿರ ಸಮಯ ಇದೆ, ಮುಂದಿನ ವರ್ಷಕ್ಕಾದ್ರೂ ಇದನ್ನು ಸರ್ಕಾರಿ ರಜೆಯನ್ನಾಗಿ ಈ ದಿವಸಕ್ಕೆ ಘೋಷಣೆ ಮಾಡುವಂತ ಅವಶ್ಯಕತೆ ಇದೆ. ಯಾಕಂದ್ರೆ ಶಾಲಾ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಅದರಿಂದ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುವಂತ ಈ ಏನು ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ, ಅದಕ್ಕೆ ಸರ್ಕಾರಿ ರಜೆಯನ್ನು ಘೋಷಿಸಲು ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತೆ ನಿಮ್ಮ ಸಮಾಜ ಬಾಂಧವರ ಈ ಮನವಿಯನ್ನು ಪರಿಗಣಿಸಿ ಪ್ರಯತ್ನವನ್ನು ಮಾಡುವಂತ ಕೆಲಸವನ್ನು ಮಾಡ್ತೀವಿ.